ನಾಗೌರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಯಾಕತ್ಪುರ ಗ್ರಾಮದಲ್ಲಿ ಭಾಗ್ಯವಂತಿ ಜಾತ್ರಾ ಮಹೋತ್ಸವ ನಿಮಿತ್ತವಾಗಿ ಯುವ ಮುಖಂಡರಾದ ನರಸಪ್ಪ ಜಾನಕನೂರ ಅವರ ನೇತೃತ್ವದಲ್ಲಿ ಒಂದು ದಿವಸದ ವಾಲಿಬಾಲ್ ಹಾಗೂ ಕ್ರಿಕೆಟ್ ಟೂರ್ನಮೆಂಟ್ ಅನ್ನು ಹಮ್ಮಿಕೊಳ್ಳಲಾಯಿತು. ಯಾಕತ್ಪುರ ಹಾಗೂ ಸುತ್ತಮುತ್ತ ಹಳ್ಳಿ ಸೇರಿದಂತೆ ವಾಲಿಬಾಲ್ ಪಂದ್ಯಾವಳಿಯಲ್ಲಿ 8 ತಂಡಗಳು ಭಾಗವಹಿಸಿದರೆ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ 5 ತಂಡದವರು ಭಾಗಿಯಾಗಿದ್ದರು. ಒಂದು ದಿವಸ ನಡೆದ ವಾಲಿಬಾಲ್ ಪಂದ್ಯಾವಳಿಯಲ್ಲಿ ಚೈನ್ಕುಲಿಕಿ ಮೈನ್ಕುಲಿ ತಂಡದವರು ವಿಜಯಿಸಿದರೆ ಕ್ರಿಕೆಟ್ ಟೂರ್ನಮೆಂಟ್ನಲ್ಲಿ ಜೈ ಶ್ರೀರಾಮ್ ತಂಡದವರು ವಿಜಯಿಸಿದರು. ವಿಜಯಿಸಿದ ತಂಡದವರಿಗೆ ಟ್ರೋಫಿ ಹಾಗೂ ಪ್ರೈಸ್ ಮನಿ ನೀಡಿ ಸನ್ಮಾನಿಸಿ ಗೌರವಿಸಲಾಯಿತು. ಈ ಕುರಿತಾಗಿ ಯುವ ಮುಖಂಡರಾದ ಜೊತೆಗೆ ಒಂದು ವಾಲಿಬಾಲ್ ಹಾಗೂ ಕ್ರಿಕೆಟ್ ಪಂದ್ಯಾವಳಿಯ ಆಯೋಜಕರಾದ ನರಸಪ್ಪ ಜಾನಕನೂರ ಅವರು ಮಾತನಾಡಿದರು. ಈ ಸಂದರ್ಭದಲ್ಲಿ ಸುಭಾಷ್ ಪಟೇಲ್, ಮಚ್ಚೇಂದ್ರ ಕೋಟೆ, ರಾಜು ಪಟೇಲ್, ಜಗದೀಶ್ ವರ್ಮಾ, ಓಂಕಾರ್ ಕಿಚ್ಚ, ರಾಜು ಕೋಟೆ, ಪ್ರಭು ಬುಗಟೆ, ಉಮೇಶ್ ಸಾಯಿಗಾಂವ್, ರಾಕೇಶ್ ಸಾತೋಡಿ ಸೇರಿದಂತೆ ಈ ಒಂದು ವಿಜಯಿಸಿದ ಚೈನ್ಕುಲಿ ಮೈನ್ಕುಲಿ ತಂಡದವರು ಹಾಗೂ ಜೈ ಶ್ರೀರಾಮ್ ತಂಡದವರು ಜೊತೆಗೆ ಇನ್ನಿತರೆ ತಂಡದವರು ಭಾಗಿಯಾಗಿದ್ದರು. ನರಸಪ್ಪಣ ಮುಂದೆ ನೋಡ್ರಿ ವಿಕಾಸ್ ನಿಂದ್ರ ಹಂಗೆ ಏನಪ್ಪ ಬಾಬಾ, ಇಂದು ಯಕತ್ಪುರ ಗ್ರಾಮದಲ್ಲಿ ಭಾಗ್ಯವಂತಿ ಜಾತ್ರಾ ಮಹೋತ್ಸವದ ಅಂಗವಾಗಿ ನಮ್ಮ ಯಕತ್ಪುರ ಗ್ರಾಮದ ಯುವಕರಿಗಾಗಿ ಬೀದರ್ನಲ್ಲಿ ಹಾಗೂ ಗುಲ್ಬರ್ಗ ದೊಡ್ಡಂತ ಜಿಲ್ಲೆಗಳಲ್ಲಿ ಯಾವಾಗಲೂ ಕ್ರಿಕೆಟ್, ಕಬಡ್ಡಿ ಇಂಥವೆಲ್ಲ ಆಟ ಆಗ್ತಾ ಇರ್ತಾವ. ಅದರೊಂದು ಗ್ರಾಮೀಣ ಭಾಗದಲ್ಲಿ ಆಗ್ಬೇಕೆಂಬ ಕ್ರಿಕೆಟ್ಗಳು ಮತ್ತು ವಾಲಿಬಾಲ್ ಆಗ್ಬೇಕೆಂಬ ಉದ್ದೇಶದಿಂದ ಭಾಗ್ಯವಂತಿ ಜಾತ್ರಾ ಮಹೋತ್ಸವ ಅಂಗವಾಗಿ ಯಕತ್ಪುರದಲ್ಲಿ ಇಂದು ಮುಂಜಾನೆ ವಾಲಿಬಾಲ್ ಕ್ರಿಕೆಟ್ ಟೂರ್ನಿಮೆಂಟ್ಗೆ ಚಾಲನೆ ಕೊಟ್ಟು ಹಾಗೂ ಕ್ರಿಕೆಟ್ಗೆ ಚಾಲನೆ ಕೊಟ್ಟು ಸುಮಾರು 8-9 ಟೀಮ್ಗಳು ಭಾಗವಹಿಸಿದ್ದು ಎಲ್ಲರೂ ಶಾಂತ ರೀತಿಯಿಂದ ಆಟ ಆಡಿ ಪ್ರಥಮ ಸ್ಥಾನ ಮತ್ತು ಕ್ರಿಕೆಟ್ನಲ್ಲಿ ಪ್ರಥಮ ಸ್ಥಾನ ಪಡೆದಿದ್ದಾರೆ. ನನಗೆ ಭಾಳ ಖುಷಿ ಆಯಿತು. ಇವರು ಶಾಂತ ರೀತಿ ಆಡಿದರಿಂದ ನನಗೆ ಭಾಳ ಸಂತೋಷ ಆಗಿದೆ. ಯುವಕರು ಇದೇ ರೀತಿ ಓದುವಿನ ಜೊತೆಗೆ ಕ್ರೀಡೆಯಲ್ಲೂ ಭಾಗವಹಿಸಬೇಕೆಂಬ ಉದ್ದೇಶ ಇರಬೇಕಂತ ಹೇಳುತ್ತಾ ಇಲ್ಲಿವರೆಗೆ ಸಹಕರಿಸಿದ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದ ಹೇಳುತ್ತಾ ನರಸಪ್ಪ ನಾಗರ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ. ಸರ್ ಆ ಚಿಟ್ಟಿ ಸುಮಾರು ಟೀಮ್ಗಳು ಭಾಗವಹಿಸ ಚೈನ್ಕುಲಿ ಮುನಿಕಲಿ ಅಂತ ಮತ್ತ ಜೈ ಭವಾನಿ ಅಂತ ಮತ್ತ ಗೆಳೆಯರ ಬಳಗ ಅಂತ ಮತ್ತ ಕ್ರಿಕೆಟ್ ಮತ್ತ ಸುಮಾರು 8-9 ಟೀಮ್ಗಳು ಭಾಗವಹಿಸ್ಯಾವ. ನನಗೆ ಬಹಳ ಖುಷಿ ಆದಾಗಿ ಶಾಂತ ರೀತಿನೇ ಆಡ್ಯಾರ. ಮುಂದೆ ನನಗೆ ಇನ್ನ ಆಯೋಜನೆ ಮಾಡ್ಲಿಕ್ಕೆ ನನಗೆ ಖುಷಿ ಆಗ್ಯದ. ಸದಾ ಯುವಕರ ಜೊತೆ ನಾ ಇರ್ತೀನಿ. ಇದೇ ರೀತಿ ಇನ್ನ ದೊಡ್ಡ ಪ್ರಮಾಣದಲ್ಲಿ ಮಾಡ್ಬೇಕಂತ ನನ್ನ ಉದ್ದೇಶದ. ಯುವಕರು ಎಲ್ಲರೂ ನಂಗೆ ಸಹಕಾರ ಕೊಡ್ಬೇಕಂತ ಹೇಳುತ್ತಾ ಎಲ್ಲಾ ಗ್ರಾಮದ ಯುವಕರಿಗೆ ಮತ್ತೊಮ್ಮೆ ಧನ್ಯವಾದ.